ತುಲಾರಾಶಿಯವರಿಗೂ ಸಕ್ಸಸ್ ಒಂದು ದಿನ ಅಂತ ಹೇಳ್ತಾ ಹೋಗ್ಬೋದು ಈ ಒಂದು ಫೆಬ್ರವರಿ 1ನೇ ತಾರೀಕು. ಯಾಕೆ ಅಂತ ಅಂದ್ರೆ ತುಲಾರಾಶಿಯವರಿಗೆ ಆಲ್ರೆಡಿ 9ನೇ ಮನೇಲಿ ಗುರು ಕುಳಿತಿದೆ. ಭಾಗ್ಯದಲ್ಲೇ ಗುರು ಕುಳಿತಿದ್ದಾಗ ಏನಾಗುತ್ತೆ, ನಿಮ್ಮ ಭಾಗ್ಯದ ಬಾಗಿಲು ತೆರೆದಿದೆ ಅಂತ ಹೇಳಿ ಈ ದಿನ ಧಾರ್ಮಿಕಕ್ಕೆ ಸಂಬಂಧಪಟ್ಟಂತೆ ಯಾವ್ದಾದ್ರು ಒಂದು ಶುಭ ಕಾರ್ಯಗಳನ್ನ ಮಾಡ್ತಾ ಹೋಗ್ತೀರಿ. ಜೊತೆಗೆ ಟೆಂಪಲ್ ವಿಸಿಟ್ ಮಾಡೋದು ಅಥವಾ ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗುವಂಥದ್ದು ಅಥವಾ ಯಾವ್ದಾರ ದೇವಸ್ಥಾನದ ಪ್ರಸಾದ ನಿಮ್ಮ ಮನೆಯ ಬಾಗಿಲಿಗೆ ಬರುವಂತದ್ದು ಮಾಡೋದ್ರಿಂದ ದೇವರ ಆಶೀರ್ವಾದಕ್ಕೂ ತುಲಾರಾಶಿಯವರು ಒಳಗಾಗಿದ್ದಾರೆ ಅಂತ ಹೇಳ್ತಾ ಹೋಗ್ಬೋದು. ಕುಂಭರಾಶಿಗೆ ಆಲ್ರೆಡಿ ರಾಶಿಯಲ್ಲೇ ರಾಹು ಇದ್ದಾನೆ, ತೊಂದರೆ ಏನಿಲ್ಲ. ಅದು 2ನೇ ಮನೆಯಾಗ ಶನಿ ಇರೋದ್ರಿಂದ, ಧನಸಾರದಲ್ಲಿ ಶನಿ ಕುಳಿತಿರೋದ್ರಿಂದ ಖಂಡಿತ ನಿಮ್ಮ ಮನೆಯ ಬಾಗಿಲೆ ಯಾವ್ದಾರ ಒಂದು ಮುಖಾಂತರ ಹಣದ ಒಂದು ಪ್ರಭಾವ ಹೆಚ್ಚಾಗ್ತಾ ಹೋಗುತ್ತೆ. ಎಲ್ಲರೂ ಒಂದು ಕಡೆ ಹಣ ಬಂದು ನಿಮ್ಗೆ ಸೇರ್ತಾ ಹೋಗುತ್ತೆ. ಅಥವಾ ಯಾವ್ದಕ್ಕಾರ ಇನ್ವೆಸ್ಟ್ಮೆಂಟ್ ಅಂತ ಮಾಡಿದ್ರೆ ಈ ದಿನ ಉತ್ತಮ ಲಾಭಾಂಶವನ್ನ ನೋಡ್ತೀರಿ. ಯಾಕೆಂದ್ರೆ 2ನೇ ಮನೆಯಲ್ಲಿ ಶನಿ ಇದ್ದಾನೆ, ಪಂಚಮದಲ್ಲಿ ಗುರು ಇರೋದ್ರಿಂದ ಖಂಡಿತ ಒಳ್ಳೆಯ ಶುಭ ಫಲಗಳು. ಜೊತೆಗೆ ಪೂರ್ವ ಪುಣ್ಯ ಸ್ಥಾನದಲ್ಲಿ ಗುರು ಇರೋದ್ರಿಂದ ಮಕ್ಕಳು ಯಾವ್ದಾರ ಒಂದು ಅಂದ್ರೆ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ತಂದುಕೊಡುವಂಥದ್ದು ಅಥವಾ ಅವ್ರು ಓದಿರುವಂತಹ ಮಾರ್ಕ್ಸ್ ಅಲ್ಲಿ ನಿಮಗೆ ಬಂದಂತಹ ಶುಭ ಸೂಚನೆ ನೋಡಿ ತುಂಬಾ ಖುಷಿ ಆಗುವಂಥದ್ದು, ಅಥವಾ ಮಕ್ಕಳಲ್ಲಿ ಯಾವ್ದಾರ ಒಂದು ಶುಭ ಸೂಚನೆ ಈ ದಿನ ನಿಮ್ ಕಿವಿಗೆ ಬಂದು ಬೀಳೋದ್ರಿಂದ ಕುಂಭರಾಶಿಯವರಿಗೆ ಒಂದು ಅತ್ಯುತ್ತಮವಾದ ದಿನ ಅಂತ ಹೇಳ್ಬೋದು.